ಅರಮನೆಯ ಒಳಗೆ ಸಿಂಹಾಸನದ ಮೇಲೆ ಹಿರಣ್ಯಕಶಿಪು ಕೂತಿರುವನು. ಅವನ ಮುಖದಲ್ಲಿ ಗರ್ವ ತಳಿಯುತ್ತದೆ. ಹಿರಣ್ಯಕಶಿಪು: ನಾನು ಈ ಬ್ರಹ್ಮಾಂಡದ ರಾಜನಾಗಿದ್ದೇನೆ. ನನ್ನ ಶಕ್ತಿಗೆ ತಲುಪಲು ಯಾರಿಗೂ ಸಾಧ್ಯವಿಲ್ಲ. ಅವನ ಸೇನಾಪತಿಗಳು, ಮಂತ್ರಿಗಳು ಪ್ರಶಂಸೆಗೊಳಗಾಗುತ್ತಾರೆ. ಕಿರಿಯ ಪ್ರಹ್ಲಾದ ಭಕ್ತಿಯಿಂದ ನಾರಾಯಣನ ಹೆಸರು ಜಪಿಸುತ್ತಿರುತ್ತಾನೆ. ಪ್ರಹ್ಲಾದ: ಓಂ ನಾರಾಯಣ, ನೀನೇ ಎಲ್ಲರ ತಾಯಿ ತಂದೆ. ನನ್ನ ರಕ್ಷಣೆ ನೀನೇ ಮಾಡು. ದ್ವಾರದಲ್ಲಿ ಹಿರಣ್ಯಕಶಿಪು ಅವನ ಮಾತುಗಳನ್ನು ಕೇಳಿ ಕೋಪಗೊಂಡು ಒಳಗೆ ಬರುತ್ತಾನೆ. ಹಿರಣ್ಯಕಶಿಪು: ನಾರಾಯಣನ ಬಗ್ಗೆ ಮತ್ತೆ ಮಾತಾಡಿದರೆ ನಿನ್ನನ್ನು ಕೊಂದು ಹಾಕುತ್ತೇನೆ. ಪ್ರಹ್ಲಾದನು ಶಾಂತವಾಗಿ ನಿಂತಿರುತ್ತಾನೆ. ಹಿರಣ್ಯಕಶಿಪು ರಾಜಾಸನದ ಮೇಲೆ ಕೋಪದಿಂದ ಕೂತಿದ್ದಾನೆ. ತಾನೇ ಸರ್ವಶಕ್ತನಾಗಬೇಕೆಂದು ಘೋಷಿಸುತ್ತಾನೆ. ಹಿರಣ್ಯಕಶಿಪು: ನಾನು ಅಮರನಾಗಿದ್ದೇನೆ. ನನಗೆ ಯಾರೂ ಕೇಡು ಮಾಡಲಾರರು. ಅವನು ದೇವತೆಗಳನ್ನು ಓಲೈಸಲು ತಪಸ್ಸು ಮಾಡಿದ ನೆನಪು ಕಟಕಟಿಸುತ್ತದೆ. ಹಿರಣ್ಯಕಶಿಪು ಕೋಪದಿಂದ ಪ್ರಹ್ಲಾದನ ಕಡೆ ಛಿದ್ರಿಸುತ್ತಾನೆ. ಹಿರಣ್ಯಕಶಿಪು: ನಿನ್ನ ಈ ನಾರಾಯಣ ಎಲ್ಲಿದ್ದಾನೆ? ಅವನು ನಿನ್ನನ್ನು ಉಳಿಸಬಹುದಾ? ಪ್ರಹ್ಲಾದ: ಅವರು ಎಲ್ಲಿಯೂ ಇದ್ದಾರೆ. ಈ ಕಂಬದಲ್ಲೂ ಇದ್ದಾರೆ. ಹಿರಣ್ಯಕಶಿಪು ಕೋಪದಿಂದ ಕಂಬವನ್ನು ಹೊಡೆದು ಒಡೆಸುತ್ತಾನೆ. ಕಂಬದಿಂದ ಉಗ್ರ ನಾರಸಿಂಹ ದೇವರು ಹುಟ್ಟಿ ಬರುತ್ತಾನೆ. ಅವರ ಮುಖ ಸಿಂಹದಂತೆ, ದೇಹ ಮಾನವನಂತೆ. ಹಿರಣ್ಯಕಶಿಪು ಭಯದಿಂದ ಬೆಚ್ಚಿಬೀಳುತ್ತಾನೆ. ನರಸಿಂಹ: ಹೇ ಹಿರಣ್ಯಕಶಿಪು, ನಿನ್ನ ಪಾಪಗಳ ಅಂತ್ಯ ಆಯಿತು. ನರಸಿಂಹ ದೇವರು ಹಿರಣ್ಯಕಶಿಪುವನ್ನು ಎಳೆದು ತಂದು ಕಂಬದ ಮೇಲೆ ಬಿಸಿ ಹೊತ್ತಿಸುತ್ತಾನೆ. ಸಂಜೆಯ ಸಮಯ, ಪ್ರಪಂಚದ ನಡುವಿನ ನಕ್ಷತ್ರಗಳು ಪ್ರಕಾಶಿಸುತ್ತವೆ. ಹಿರಣ್ಯಕಶಿಪು ನರಸಿಂಹನ ಕೋಪಕ್ಕೆ ತುತ್ತಾಗಿ ಮರಣಹೊಂದುತ್ತಾನೆ. ನರಸಿಂಹದೇವರು ಪ್ರಹ್ಲಾದನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾನೆ. ನರಸಿಂಹ: ಪ್ರಹ್ಲಾದ, ನಿನ್ನ ನಿಷ್ಠೆಗೆ ಸಂತೋಷವಾಗಿದೆ. ನೀನು ಸತತ ಧರ್ಮದ ಮಾರ್ಗದಲ್ಲಿ ಇರಬೇಕು. ಪ್ರಹ್ಲಾದನು ಭಕ್ತಿಯಿಂದ ನಮಸ್ಕರಿಸುತ್ತಾನೆ. ಪ್ರಜೆಗಳು ಸಂತೋಷದಿಂದ ಹರ್ಷೋದ್ಗಾರ ಮಾಡುತ್ತಾರೆ. ಪ್ರಜೆಗಳು: ಜೈ ನಾರಸಿಂಹ! ಭಕ್ತ ಪ್ರಹ್ಲಾದನಿಗೆ ಜಯ! ಪ್ರಹ್ಲಾದನು ಧರ್ಮಪ್ರಜ್ಞೆಯಿಂದ ರಾಜ್ಯಭಾರ ಮಾಡುತ್ತಾನೆ. ಪ್ರಜೆಗಳು ಸುಖಶಾಂತಿಯಾಗಿ ಬದುಕುತ್ತವೆ. ಪರಮಾತ್ಮನ ಜಯೋತ್ಸವ.